ಶಿಡ್ಲಘಟ್ಟದಲ್ಲಿ ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವ ವೈಭವ. ಮೋದಿ ಬ್ರಿಗೇಡ್ ವತಿಯಿಂದ ವಾದ್ಯಗೋಷ್ಠಿ ನೃತ್ಯ ಭಕ್ತಿ. ಶಿಡ್ಲಘಟ್ಟದಲ್ಲಿ ಭಕ್ತಿಯ ಸಿಂಚನದಿಂದ ನಾನಾ ಭಕ್ತರ ಮನಗೆದ್ದ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆ ಮಹತ್ವ ಹೆಚ್ಚಿಸಿದ ವಿಶೇಷ ವಾದ್ಯಗೋಷ್ಠಿ ಕಾರ್ಯಕ್ರಮ, ದೀಪಾಲಂಕಾರ ಹಾಗೂ ಭಕ್ತಿಭಾವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನ ಸೆಳೆಯುವಂತಾಗಿದ್ದವು. ಏಪ್ರಿಲ್ 7ರಂದು ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳು ದೇವಮಯವಾಗಿ ಕಾಣಿಸುತ್ತಿದ್ದವು. ದೀಪಾಲಂಕಾರ, ಹೂವಿನ ಅಲಂಕಾರ ಹಾಗೂ ಅನ್ನ ಸಂತರ್ಪಣೆ ಜನರಿಗೆ ಆನಂದ ನೀಡಿದವು. ಮೋದಿ ಬ್ರಿಗೇಡ್ ವತಿಯಿಂದ ಬಸ್ ನಿಲ್ದಾಣ ಹತ್ತಿರ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಿಶಿಷ್ಟ ವಾದ್ಯಗೋಷ್ಠಿಯನ್ನು ಆಯೋಜಿಸಲಾಯಿತು. ಕೋಲಾರದ ಪ್ರಸಿದ್ಧ ಕಾವ್ಯ ಮೆಲೋಡಿಸ್ ತಂಡ ತಮ್ಮ ಸಂಗೀತ ಸಂಯೋಜನೆ ಮೂಲಕ ಕನ್ನಡ, ತೆಲುಗು ಹಾಗೂ ಹಿಂದೂ ಹಾಡುಗಳಿಗೆ ನೃತ್ಯವನ್ನು ಪ್ರದರ್ಶಿಸಿದರು. ಬಜರಂಗ ದಳ ಮತ್ತು ಮೋದಿ ಬ್ರಿಗೇಡ್ನ ಮುಖ್ಯಸ್ಥ ಬಿ ವೆಂಕಟೇಶ್ ಮಾತನಾಡಿ, ಯಲ್ಲಮ್ಮ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಶಿಡ್ಲಘಟ್ಟ ನಾಗರಿಕರ ಸಹಕಾರದಿಂದ ಈ ಭವ್ಯ ಕಾರ್ಯಕ್ರಮವನ್ನು ಸಾಧ್ಯವಾಯಿತು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಅವರು ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರಿಗಾಗಿ ಶುಭ ಹಾರೈಸಿದರು. ಇದೇ ವೇಳೆ ಚಿಕ್ಕದಾಸರಳ್ಳಿಯ ವಿದ್ಯಾನಿಕೇತನ ಸಂಸ್ಥೆಯ ಎನ್ ದೇವರಾಜ್ ಹಾಗೂ ಭಾಷಣಕಾರ ಸುಚೇಂದ್ರ ಕುಮಾರ್ ಹಿಂದೂ ಧರ್ಮದ ಮೂಲ ತತ್ವಗಳನ್ನು ವಿವರಿಸಿ ಭಕ್ತರ ಮನಗೆದ್ದರು. ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವಗಳು ಜನರಲ್ಲಿ ಭಕ್ತಿ ಮತ್ತು ಏಕತೆ ಮನೋಭಾವನೆ ಬೆಳೆಸುತ್ತವೆ. ಈ ಯಲ್ಲಮ್ಮ ದೇವಿಯ ಕೃಪೆಯಿಂದ ಶಿಡ್ಲಘಟ್ಟಕ್ಕೆ ನೆಮ್ಮದಿ, ಐಶ್ವರ್ಯ ಹಾಗೂ ಅಭಿವೃದ್ಧಿ ಸಿಗಲೆಂದು ಹಾರೈಸೋಣ. ಅಂತದೊಂದು ಸೇರಿ ಪ್ರತಿ ವರ್ಷ ಮಾಡುವಂತಹ ವಾರ್ಷಿಕ ಆಚರಣೆ ಇದಾಗಿದೆ. ನಮ್ಮ ಹಿರಿಯರು ನಮಗಾಗಿ ಹುಟ್ಟುವಂತಹ ಒಂದು ಆಸ್ತಿಯೇ ಕೇವಲ ನೆಲ, ಜಲ ಅಷ್ಟೇ ಅಲ್ಲ, ಈ ಎಲ್ಲ ಆಚರಣೆಗಳು ಹೌದು. ಇದು ತೀರಾ ವೈಚಾರಿಕವೂ ಮತ್ತೆ ಹೆಚ್ಚಿನ ಉಪಯೋಗ. ಹಾಗಾಗಿ ಶಿಡ್ಲಘಟ್ಟ ವಿಶೇಷತೆ ಜೊತೆಯಲ್ಲಿ ಇವತ್ತು ಅನ್ಯ ಧರ್ಮದವರು ಇದ್ದು ಶಿಡ್ಲಘಟ್ಟದಲ್ಲಿ ಶಾಂತಿಯುತವಾಗಿ ಇದು ಏನು ಇವತ್ತು ಅನ್ಯ ಜಾತಿಯವರು ಏನು ವೈಮನಸ್ಸಿದ್ದಾರೆ ಎಲ್ಲಾನು ಬದುಕು ಮಾಡಿ ಶಾಂತವಾಗಿ ನೆಲೆಸಲಿ ಅಂತೇಳಿ ರೇಣುಕಾ ಯಲ್ಲಮ್ಮನಾಗಿ ಕೋರ್ತಾ ಅವರ ಆಶೀರ್ವಾದ ನಿಮಗೆ ಎಲ್ಲರೂ ಇರ್ಲಿ ಅಂತೇಳಿ ಇರುತ್ತೆ. ಇವತ್ತೇನು ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಪ್ರಯುಕ್ತ ಮನರಂಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಏನು ವೆಂಕಟೇಶ್ ತಂಡವರು ಅವ್ರ ಜೊತೆಯಲ್ಲಿ ಮೋದಿ ಬ್ರಿಗೇಡ್ ಅಂತ ಹೆಸರಿಟ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಹೇಳ್ಬೇಕಂದ್ರೆ ಇವತ್ತು ನಾನ್ ಮಾಡಕ್ಕಾಗಲ್ಲ, ನೀವ್ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಇವತ್ತು ನೋಡಿರ್ಬೋದು ನೀವು, ವರ್ಷಕ್ಕೊಂದ್ಸಾರಿ ಗಣೇಶ ಬೀದಿ ಇರ್ತಾ ಇರ್ತಾರೆ. ನಾನು ಎಲ್ಲರೂ ಹೇಳ್ತಾ ಇರ್ತಾರೆ, ಅಯ್ಯೋ ಇವ್ರಿಗೇನು ಕೆಲಸ ಇಲ್ಲಪ್ಪ ಅಂತ. ನಾನು ಹೇಳ್ತೀನಿ, ನೀನ್ ಮಾಡಪ್ಪ, ಗೊತ್ತಾಗುತ್ತಾ ಕಷ್ಟ ಸುಖ ಅಂತ. ಅಂದ್ರೆ ಮಾಡೋರಿಗೆ ನಾವು ಎನ್ಕರೇಜ್ ಮಾಡ್ಬೇಕು, ಯಾವತ್ತು. ಇವತ್ತು ಅವ್ರು ಕಷ್ಟ ಬೀಳ್ತಾ ಇರಲ್ಲ. ಇವಾಗ ಒಂದು ತಿಂಗಳಿಂದ ಡ್ರಿಪ್ ತಗೊಳ್ಳೋದು ಕನ್ಸ್ಕೊಂಡಿರ್ತಾರೆ. ಇದೆ ಹಂಗಾಗಿ ನಾವು ವೆಂಕಟೇಶ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೂ ಈ ಸ್ಟೇಜ್ ಮೇಲೆ ಕರೆದು ಒಂದು ಇದು ಮಾಡಿದಕ್ಕೆ, ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅನೇಕ ಜನ ಗಣ್ಯ ವ್ಯಕ್ತಿಗಳನ್ನ ಒಂದು ಜಾತಿಗೆ ಸೀಮಿತ ಮಾಡುವಂತದ್ದು ಆಗ್ತಾ ಇರುತ್ತೆ. ಈಗ ಕರಗ ಹೊರಬೇಕು ಅಂತಂದ್ರೆ ಒಂದೇ ಜಾತಿಯವ್ರು ಮಾಡ್ಬೇಕು. ವಾಲ್ಮೀಕಿ ಜಯಂತಿ ಅಂದ್ರೆ ಒಬ್ಬರೇ ಮಾಡಬೇಕು, ಕೆಂಪೇಗೌಡ ಜಯಂತಿ ಅಂದ್ರೆ ಒಬ್ಬರೇ ಮಾಡಬೇಕು, ಅಂಬೇಡ್ಕರ್ ಒಬ್ಬರೇ ಮಾಡಬೇಕು ಅನ್ನೋ ಯೋಜನೆಗಳ ಸಮಾಜದಲ್ಲಿ ಇರುತ್ತೆ. ಆದ್ರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಈ ರೀತಿಯ ಉತ್ಸವಗಳನ್ನ ಮಾಡುವುದರ ಮುಖಾಂತರ ಹಿಂದೂ ಸಮಾಜವನ್ನ ಒಗ್ಗೂಡಿಸುವಂತ ಕೆಲಸ ಆಗ್ತಾ ಇದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥದ್ದು ಬರೀ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು. ಇದು ಅಸ್ತಿತ್ವಕ್ಕೆ ಬರುವುದರ ಮುಖಾಂತರ ಅನೇಕ ರೀತಿಯ ಕೆಲಸ ಕಾರ್ಯಗಳ ಸಮಾಜದಲ್ಲಿ ಆಗ್ಬೇಕು. ಮತ್ತೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ ಬಹಳ ಶ್ರಮಜೀವಿಗಳು. ಯಾಕಂದ್ರೆ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಶ್ರಮಜೀವಿ ರೈತರು ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಬೇರೆ ಕಡೆ ಹೋದಾಗ ನೀರಾವರಿ ಇದೆ, ಫಲವತ್ತತೆ ಇದೆ. ಆದ್ರೆ ನಮ್ಮಲ್ಲಿ ಏನೂ ಇಲ್ಲದೆ ಕೂಡ ರೈತರು ಅನೇಕ ರೀತಿಯ ಕಷ್ಟಗಳನ್ನ ಪಟ್ಟು ಅವರು ಬೆಳೆಗಳನ್ನ ಬೆಳೆಯುವಂಥದ್ದು, ಒಂದು ರೀತಿಯ ಸಂಘಟನಾತ್ಮಕ ಹೋಗುವಂಥದ್ದು. ಸೊ ಹಾಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ರೈತರು, ವಿದ್ಯಾರ್ಥಿಗಳು, ಮಹಿಳೆಯರು, ರಾಜಕೀಯದ ಗಣ್ಯರು, ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದಿಗ್ಗಜರು, ಅನೇಕ ರೀತಿಯ ಜಾತಿ, ಮತ, ಪಂಥದ ಪ್ರಮುಖ